ನಟ ಒಬ್ಬ ಮನುಷ್ಯ ಒಬ್ಬ ಮಾನವತಾ ಮನುಷ್ಯ ಹೇಗಿರಬೇಕು ಅಂತಂದರೆ ಅದು ರಾಜ್ಕುಮಾರ್ ಅವರ ನಡೆದು ಬಂದಂಥ ದಾರಿಗಳು. ರಾಜ್ಕುಮಾರ್ ಅವರ ಸಿನಿಮಾಗಳಲ್ಲಿ ಸಾಕಷ್ಟು ಸಂದೇಶಗಳನ್ನು ಕೊಟ್ಟಂಥ ನಟ. ಇವತ್ತು ನಾನೊಂದು ಚಾನಲ್ ನೋಡ್ತಾ ಇದ್ದೆ. ಮುಂಬೈನ ಜಿತೇಂದ್ರ ಅವರು ಕನ್ನಡದಲ್ಲಿ ಒಂದು ಮಾತನಾಡಿ ರಾಜ್ಕುಮಾರ್ ಅವ್ರನ್ನ ಹೊಗಳ್ತಾ ಇದ್ರು. ಏನಂತ ಹೊಗಳ್ತಾ ಇದ್ದು ಅಂದರೆ, ಕರ್ನಾಟಕದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಂತ ಒಬ್ಬ ನಟರಿದ್ದರು. ಕರ್ನಾಟಕದ ಜನ ಅವ್ರನ್ನ ದೇವ್ರ ರೀತಿಯಲ್ಲಿ ನೋಡ್ತಾರೆ. ರಾಜ್ಕುಮಾರ್ ಅವರು ದೇವ್ರು ಯಾಕಾದರು ಅಂದರೆ, ಅಭಿಮಾನಿಗಳನ್ನ ದೇವ್ರು ಮಾಡ್ತಾರೆ, ಜನಗಳಿಂದ ದೇವ್ರು ಮಾಡಿದ್ರು. ಅನ್ನ ಕೊಡೋರೆ ನಮಗೆ ದೇವರು ಅಂತ. ಅದ್ರ ಜೊತೆಗೆ ಒಬ್ಬ ಅಣ್ಣನಾಗಿ, ಒಬ್ಬ ತಮ್ಮನಾಗಿ, ಒಬ್ಬ ಗಂಡನಾಗಿ, ಒಬ್ಬ ತಾಯಿಗೆ ಮಗನಾಗಿ, ಒಬ್ಬ ರೈತನಾಗಿ ಹೇಗಿರಬೇಕು ಅನ್ನೋದನ್ನು ಜಗತ್ತಿಗೆ ತೋರಿಸ್ತೀವಿ. ಅದ್ರ ಜೊತೆಗೆ ಪೌರಾಣಿಕ ನಾಟಕಗಳನ್ನು, ಸಿನಿಮಾಗಳನ್ನ ಮಾಡ್ತಾ ಯಾರು ಕೂಡ ಶ್ರೀನಿವಾಸನ ನೋಡಿಲ್ಲ, ಸೀತಾರ್ಸನ್ನ ನೋಡಿಲ್ಲ, ವಸಂತಕುಮಾರನ್ನ ನೋಡಿಲ್ಲ. ಇವೆಲ್ಲವೂ ಕೂಡ ರಾಜ್ಕುಮಾರ್ ಅವರ ನಟನೆ ಮುಖಾಂತರ ಶ್ರೀಕೃಷ್ಣದೇವರಾಯನ ನೋಡಿಲ್ಲ, ಮಯೂರನ್ನು ನೋಡಿಲ್ಲ. ಇವೆಲ್ಲ ನೋಡ್ತಾ ಜನ ಏನು ಅಂದ್ಕೊಂಡ್ರು ಹೀಗೆ ಇರ್ಬೋದೇನೋ ಅಂತ. ನೀವೊಂದು ಕಡೆ ನೋಡ್ಬೋದು, ಹರಿಶ್ಚಂದ್ರ ಘಾಟಲ್ಲಿ ಮತ್ತು ನಮ್ಮ ಇದು TR ಮಿಲ್ ಘಾಟಲ್ಲಿ ಹರಿಶ್ಚಂದ್ರನ ಚಿತ್ರವನ್ನು ಬರೆದಿದ್ದಾರೆ. ಆ ಹರಿಶ್ಚಂದ್ರ ಚಿತ್ರ ಯಾರ್ದಪ್ಪ ಅಂತಂದರೆ ಅದು ರಾಜ್ಕುಮಾರ್ ಅವರು. ಆದರೆ ರಾಜ್ಕುಮಾರ್ ಅವರ ನಟನೆ ಜೊತೆಗೆ ಅವರ ನಡವಳಿಕೆ ಕೂಡ ಇಡೀ ಪ್ರಪಂಚಕ್ಕೆ ಒಂದು ಮಾದರಿಯಾಗಿದೆ. ಅದಕ್ಕೆ ಅವರು ಇಡೀ ಪ್ರಪಂಚಕ್ಕೆ ವಿಶ್ವಮಾನವನಾಗಿ ಆಗಿದ್ದಾರೆ. ಅದ್ರ ಜೊತೆಗೆ ನನಗೂ ಒಂದು ಅನುಭವ ಏನಪ್ಪ ಅಂದರೆ, ಅವರು ಹುಟ್ಟುಹಬ್ಬ 27/4ನೇ ಹುಟ್ಟುಹಬ್ಬವನ್ನು ನಾನೇ ಬೆಂಗಳೂರಿನಲ್ಲಿ ಮಾಡಬೇಕು, ಬೇರೆ ಯಾರಿಗೂ ನಿಮ್ಮ ಅಭಿಮಾನಿಗಳು ಹೇಳ್ಬಾರ್ದು ಅಂತ ನಾನು ಅವ್ರ ಹತ್ರ ಕೇಳ್ಕೊಂಡಿದ್ದೆ. ಆಯಿತು ಅಂತಲೂ ಹೇಳಿದ್ದೆ. ಆವಾಗ ನಾನು ಆ ಡಿಸೈನ್ ಏನು ಕೇಕ್ ಡಿಸೈನ್ನ ನಾನು ಅಪ್ರೂವ್ ಮಾಡಿಸ್ಕೊಳ್ಳೋಕ್ಕೆ ಅಂತ ಅವ್ರ ಮನೆಗೆ ಹೋದೆ. ಅವ್ರ ಮನೆಗೆ ಹೋದಾಗ ಒಂದು ಅರ್ಧ ಗಂಟೆ ಅವ್ರ ಹತ್ರ ಮಾತಾಡೋಕ್ಕಾಗಿಲ್ಲ, ಸಿಗಲಿಲ್ಲ. ಸರಿ, ಬೆಳಗ್ಗೆ ಸಿಗ್ತೀವಿ ಅಪ್ಪು ಬಂದಮೇಲೆ. ಸ್ವಾತಿ ಹೋಟ್ಲ್ ಹತ್ರ ಬರ್ತಾಯಿದ್ದೀವಿ, ನಮಗೆ ಫೋನ್ ಬಂತು, ಅಪ್ಪಾಜಿಯವರು ಹೋಗ್ಬಿಟ್ಟಿದ್ದಾರೆ. ಇದೊಂದು ಭಾಳ ಸರಿ ಘಟನೆ. ಅಂದರೆ ನಾನು ಏನೇನೆಲ್ಲ ಅಂದ್ಕೊಂಡಿದ್ದೆ ರಾಜ್ಕುಮಾರ್ ಅವರ ಫ್ಯಾಮಿಲಿ ವಿಷಯವಾಗಲಿ, ನಾನು ಏನೇನು ಕನ್ನಡದ ವಿಷಯವಾಗಲಿ, ಕುವೆಂಪು ವಿಷಯವಾಗಲಿ, ಎಲ್ಲ ಪಂಪ ಅವರ ವಿಷಯವಾಗಲಿ, ಎಲ್ಲವನ್ನೂ ನಾನು ನನ್ನ ಕೈಯಿಂದ ಆಯಿತು. ಅದೊಂದು ಬರ್ತಡೇ ಒಂದು ನನ್ನ ಕೈಯಿಂದ ಆಗಲಿಲ್ಲ ಅನ್ನೋದು ಭಾಳ ಬೇಜಾರಾಯಿತು. ಆಗಲೇ ಇಮಿಡಿಯೇಟಾಗಿ ನಾವು ಅವ್ರ ಮನೆಗೆ ಹೋಗಿ ಅವರ ಶರೀರವನ್ನು ಎತ್ತುವಂಥ ಭಾಗ್ಯ ನಮಗೂ ಸಿಕ್ಕಿತು. ರಚಿಸಿ ಆಮೇಲೆ ಅದು ತಂದು ನಾವು ಗಾಡಿಯಲ್ಲೆಲ್ಲ ಇಟ್ಟು, ಆಮೇಲೆ ಸ್ಕೂಲ್ ಮೈದಾನದಲ್ಲಿ ಇಟ್ಟು, ಅದಾದಮೇಲೆ ನಾವು ಹೋಗ್ತಾ ಜನ ಜಾಸ್ತಿ ಆಗ್ತಾ ಅಂತ ಗಲಾಟೆ ಆಗ್ತದೆ. ನಮಗೊಂದು ಪುಣ್ಯ ಏನಪ್ಪ ಅಂದರೆ, ಅವ್ರನ್ನ ಮುಟ್ಟಿ ಅವರ ಸಂಸ್ಕಾರ ಮಾಡುವಂಥ ಭಾಗ್ಯ ನಮಗೂ ಕೂಡ ಸಿಗ್ತದೆ. ಜನರೇ ಯಾಕೆ ಅವ್ರನ್ನ ಜನರು ದೇವ್ರು ಮಾಡಿದ್ರು ಅಂದರೆ, ಜನರೇ ಎಲ್ಲರೂ ಕೂಡ ಸೇರಿ ಸಂಸ್ಕಾರವನ್ನು ಮಾಡಿದ್ರು. ಹಾಗಾಗಿ ಅಂಥ ನಟ, ಅಂಥ ಆದರ್ಶ ಪುರುಷ, ಅವ್ರನ್ನ ಇಷ್ಟು ವರ್ಷ ಆದರೂ ಕೂಡ ಕರ್ನಾಟಕದ ಜನ, ಇಡೀ ದೇಶದ ಜನ ಅವ್ರನ್ನ ನೆನೆಸ್ತಾ ಇದ್ದಾರೆ ಅಂತಂದರೆ ಅವರ ಮಾರ್ಗದರ್ಶನ, ಅವ್ರು ಕೊಟ್ಟು ಹೋಗಿರುವಂಥ ಸಂಸ್ಕಾರವನ್ನು ನಾವೆಲ್ಲ ಪಾಲಿಸ್ತಾ ಇದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಎಲ್ಲರೂ ರಾಜ್ಕುಮಾರ್ ಅವರ ಸಂದೇಶವನ್ನು ಸಾರೋಣ. ರಾಜ್ಕುಮಾರ್ ಅವರು, ನಾನು ಯಾವಾಗಲೂ ಹೇಳ್ತಾ ಇದ್ದೀವಿ, ವೇದಿಕೆ ಮೇಲೆ ಕೂಡ ಹೇಳ್ತೀನಿ, ದಿವಂಗತ ಅಂತ ಕಳಿಸ್ಬೇಡಿ, ಅವರು ಚಿರಮರವಾಗಿರ್ತಾರೆ. ಹಾಗಾಗಿ ಅವರು ಇವತ್ತು ಕೂಡ ಚಿರಮರ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಜೈ ಡಾಕ್ಟರ್ ರಾಜ್ಕುಮಾರ್. ಓಕೆ ಸರ್, ಥ್ಯಾಂಕ್ ಯು.